ಆದರೆ ಇವತ್ತು ದೇವದಾಸಿಮಿಯವರ 1067ನೇ ಜಯಂತಿ. ನಾನು ಜಾಸ್ತಿ ಸಮಯ ತಗೊಳ್ಳದೆ 2-3 ಮಾತಾಡಿ ನನ್ನ ಮಾತು ಮುಗಿಸ್ತೇನೆ. ಇವತ್ತು ತಮ್ಮ ಸಮಾಜದವರು ನಾನು ಶಾಸಕರಾಗಕ್ಕಿಂತ ಮೊದಲೇ ನಾನು ಶಾಸಕರಾಗಬೇಕಂತ ಆಶೀರ್ವಾದ ಮಾಡ್ತಕ್ಕಂಥ ತಮ್ಮೆಲ್ಲರಿಗೂ ಇವತ್ತು ನೆನಪಿಟ್ಕೋಬೇಕಾಗ್ತದೆ. ಆದರೆ ಎಲ್ಲ ಸಮಾಜ ಹಿರಿಯರ ಮುಖಂಡರು ಗುಲ್ಬರ್ಗಕ್ಕೆ ಬಂದು ನನ್ನ ಜೊತೆಯಲ್ಲಿ ಮಾತಾಡಿ ನಾವಿನ್ನೂ ಕೂಡ ಟಿವಿಗೋಸ್ಕರ ಓಡಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ತಮ್ಮೆಲ್ಲ ಸಮಾಜ ಹಿರಿಯ ಮುಖಂಡರು ಇವತ್ತು ಬಂದು ನೀವು ಶಾಸಕರು ಆಗಬೇಕು ಅಂತಕ್ಕಂಥ ಆಶೀರ್ವಾದ ಮಾಡಿ ಹೋಗ್ತಕ್ಕಂಥ ತಮ್ಮ ಸಮಾಜ. ಆದರೆ ಇವತ್ತು ನಾವು ಏನೇ ಕೆಲಸ ಮಾಡಿರ್ಬೋದು, ಕೆಲಸ ಮಾಡದೇ ಇರ್ಬೋದು, ಆದರೆ ತಮ್ಮ ಸಮಾಜ ಜೊತೆ ನಾನು ಹೋದ ವರ್ಷ ಕಾರ್ಯಕ್ರಮವನ್ನು ಕೂಡ ಹೇಳಿದೆ, ಇವತ್ತು ಕೂಡ ಹೇಳ್ತಾ ಇರ್ತಕ್ಕಂಥದ್ದು, ನಾನು ಬೇರೆ ಯಾರೋ ನಾನು ತಮ್ಮ ಸಮಾಜದ ಮುಖಂಡ ತಮ್ಮ ಮಗ ಅಂತ ತಿಳ್ಕೊಂಡು ನಾವು ಸ್ವೀಕಾರ ಮಾಡಿದರೆ ಎಲ್ಲಿವರೆಗೆ ಇಟ್ಟು ಅಲ್ಲಿವರೆಗೆ ಜೊತೆಗೆ ನಾನು ಇರ್ತೀನಿ ಅಂತಕ್ಕಂಥ ಕೂಡ ನಾನು ಹೇಳಿದೆ. ಆದರೆ ಇವತ್ತು ನಮ್ಮ ಮನೆಯನ್ನು ಕೂಡ ಬಹಳ ಪ್ರೀತಿಯಿಂದ ಇಬ್ಬರು ಕೂಡ ಕೂಡಿ ಹೋಗಬಂತಕ್ಕಂಥ ಮಾತು ಬಾಯಲ್ಲಿ ಬರ್ತಂತಂದ್ರೆ ನಮ್ಮ ಸಮಾಜದ ಜೊತೆ ಅವ್ರು ಯಾವ ರೀತಿ ನಡ್ಕೊಂಡಿದ್ದಾರೆ, ತಾವು ಯಾವ ರೀತಿ ನಮ್ಮ ಆಶೀರ್ವಾದ ಮಾಡಿದೆ ಅಂತಕ್ಕಂಥ ಕೂಡ ಅವ್ರು ಮಾತಾಡಿ ನೋಡಿದ್ರೆ ನಾವು ಗೊತ್ತಾಗ್ತದೆ. ಆದರೆ ಇವತ್ತು ನಾವು ಕೆಲಸ ಮಾಡಿರ್ಬೋದು, ಆದರೆ ಕೆಲಸ ಮಾಡಿ ಕಾರಣೀಭೂತರು ಯಾರಾದರೂ ಇದ್ದರೆ ವೇದಿಕೆ ಮೇಲೆ ಕೂತ್ಕೊಂತವ್ರು, ನಾವು ಮುಂಭಾಗದಲ್ಲಿ ಕೂತ್ಕೊಂತವ್ರು ತಮ್ಮ ಆಶೀರ್ವಾದದಿಂದ ನಾವು ಕೆಲಸ ಮಾಡ್ತಾ ಇದ್ದೇವೆ. ಅದು ನನ್ನ ಬಿಡುಗಡೆಬೇಕಾಗ್ತದೆ. ನಾವು ಬಹಳಷ್ಟು ಕೆಲಸ ಮಾಡಿರ್ಬೋದು. ಇವತ್ತು ಕಮಲಾಪುರ ತಾಲೂಕಿಗೆ ಆಗಿದ ಮೇಲೆ ತಾಲೂಕಿಗೋಸ್ಕರ ಎಷ್ಟು ಮಾಡಬೇಕಂದ್ರೆ ಅಷ್ಟರ ನಾನು 10% ಕೆಲಸ ಮಾಡಲಿಕ್ಕಾಗಿಲ್ಲ. ಇವತ್ತು ನಾವು ಸತ್ಯವಾಗಿ ಹೇಳಬೇಕಾಗ್ತದೆ. ಯಾಕಂದ್ರೆ ಇದೊಂದು ಸರ್ತಿ ನಮ್ಮ ಸರ್ಕಾರ ಇದ್ದರೆ ಅನೇಕ ಕೆಲಸಗಳು ಮಾಡ್ತಕ್ಕಂಥದ್ದು ನನ್ನ ಮನಸ್ಸಿನಲ್ಲಿ ಇಟ್ಟಿದೆ, ನನ್ನ ತಯಾರು ಕೂಡ ಮಾಡ್ಕೊಂಡಿದೆ. ಆದರೆ ಅನಿವಾರ್ಯ ಕಾರಣದಿಂದ ಇವತ್ತು ನಮ್ಮ ಸರ್ಕಾರ ಇಲ್ಲದಕ್ಕೋಸ್ಕರ ನಾವು ಜಾಸ್ತಿ ಅಭಿವೃದ್ಧಿ ಮಾಡೋ ಕೆಲಸ ಇವತ್ತು ಆಗ್ತಾ ಇಲ್ಲ. ಆದರೆ ಕೆಲವು ಸಣ್ಣ ಪುಟ್ಟ ಕೆಲಸಗಳು ಇವತ್ತು ನಾನು ಕಮಲಾಪುರದಲ್ಲಿ ಹೆಚ್ಚಿನ ಮತಗಳನ್ನು ತಗೊಂಡು ಭಾರತೀಯ ಜನತಾ ಪಾರ್ಟಿಗೆ ಹೆಚ್ಚಿಗೆ ಆಶೀರ್ವಾದ ಕೊಡ್ತಕ್ಕಂಥದ್ದೇ ನಮ್ಮ ಗ್ರಾಮೀಣ ಮತಕ್ಷೇತ್ರ ಯಾವುದಾದ್ರೂ ಗ್ರಾಮ ಇದ್ದರೆ ಅದು ಯಾವುದೋ ಇವತ್ತು ತಾಲೂಕಾಗಿರ್ತಕ್ಕಂಥ ಕಮಲಾಪುರ ತಾಲೂಕು ಒಂದಂತಕ್ಕಂಥ ಕೂಡ ನಾವು ನೆನಪಿಟ್ಕೋಬೇಕು. ಅನೇಕ ಜನರು ಇವತ್ತು ಓಡಾಡಿ ನಮಗೆ ಏನೇನು ಮಾಡಬೇಕಂತಕ್ಕಂಥ ವಿಚಾರ ಇಟ್ಕೊಂಡಿದ್ರು. ಆ ವಿಚಾರ ನೀರನ್ನು ಕೂಡ ನಾವು 1366 ಓಟು 1400 ಓಟಿ ಕಮಲಾಪುರ ಲೀಡ್ ಕೊಡ್ತಕ್ಕಂಥ ಕೆಲಸ ಇವತ್ತು ಈ ಕುರಿತಂತ ಎಲ್ಲರೂ ಕೂಡ ಮಾಡ್ಯಾರಂತಕ್ಕಂಥ ಕೂಡ ಇವತ್ತು ನೆನಪಿಟ್ಕೋಬೇಕಾಗ್ತದೆ. ಆದರೆ ಇವತ್ತು ನಾನು ಇನ್ನೂ ಕೂಡ ಅನೇಕ ಕೆಲಸಗಳು ಮಾಡೋದಿದೆ. ಮುಂದಿನ ದಿನಗಳಲ್ಲಿ ಏನೇ ಇದ್ರೂ ಮಾಡಿಕೊಡ್ತಕ್ಕಂಥದ್ದು ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಕೂಡ ತಮ್ಮ ಮುಖಾಂತರ ಹೇಳಬೇಕಾಗ್ತದೆ. ಇವತ್ತು ಶಂಕರಲಿಂಗ ಗುಡಿ ಕೂಡ 25 ಲಕ್ಷ ಕೊಟ್ಟಿದ್ದೀನಿ. ಅದೊಂದು ವಾರದಲ್ಲಿ ಕೂಡ ಕೆಲಸ ಪ್ರಾರಂಭ ಮಾಡ್ತೀನಿ. ಮತ್ತೆ 2.5 ಕೋಟಿ ರೂಪಾಯಿ ಇವತ್ತು ಕೆಲವು ರಸ್ತೆ ಹಾಳಾಗಿದೆ. ಇವತ್ತು ಬಸವೇಶ್ವರ ಸರ್ಕಲ್ನಿಂದ ಇವತ್ತು ಅಪ್ ಟು ಕಲಮೂರು ರೋಡ್ ಅದಕ್ಕೆ 2 ಕೋಟಿ ಕೊಟ್ಟಿದ್ದೀನಿ. ಅದೊಂದು ಕೂಡ ಆದಷ್ಟು ಬೇಗನೆ ಕೆಲಸ ಪ್ರಾರಂಭ ಮಾಡಿಸ್ತೀನಿ. ಇದೊಂದು 50 ಲಕ್ಷ ರೂಪಾಯಿ ಎದುರೇ ಒಂದು ರಸ್ತೆ ಖರಾಬಾಗಿದೆ, ಇದಕ್ಕೊಂದು 50 ಲಕ್ಷ ಕೊಟ್ಟಿದ್ದೀನಿ. 2.5 ಕೋಟಿ ರೂಪಾಯಿ ನಾನು ಅನ್ಸೋ ಮಟ್ಟಿಗೆ ಒಂದು 12 ದಿವಸದಲ್ಲಿ ಈ 3 ಕೆಲಸಗಳು ಕೂಡ ನಾನು ಪ್ರಾರಂಭ ಮಾಡ್ತೀನಿ ಅಂತಕ್ಕಂಥ ಕೂಡ ನಿಮ್ಮ ಮುಖಾಂತರ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಯಾಕಂತಂದ್ರೆ ಕಮಲಾಪುರ ಜನ ಯಾವ ರೀತಿ ಇದ್ದಾರೆ ಅಂದರೆ ಯಾವುದೇ ತೊಂದರೆ ಕೊಡ್ತಕ್ಕಂಥ ಜನ ಅಲ್ಲ, ಬೋಲ್ ಮಾಡ್ತಕ್ಕಂಥ ಜನ ಅಲ್ಲ, ಯಾವುದೇ ನಮಗೆ ಬೇಕೆ ಅಂತಕ್ಕಂಥ ಜನ ಇಲ್ಲ. ಇವತ್ತು ಯಾವತ್ತೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಹೆಚ್ಚಿಗೆ ಶಕ್ತಿ ಕೊಡ್ತಕ್ಕಂಥ ಜನ ಕಮಲಾಪುರ ಗ್ರಾಮದ. ಆದ್ರೂ ಶಾಸಕರಿಗೆ ತೊಂದರೆ ಕೊಡಲಾರ್ತಕ್ಕಂಥ ಜನ ಯಾರಾದ್ರೂ ಕಮಲಾಪುರ ಜನನೇ ಅಂತಕ್ಕಂಥ ಕೂಡ ನಾನು ನೆನಪಿಟ್ಕೋಬೇಕಾಗ್ತದೆ. ಯಾಕಂದ್ರೆ ಚುನಾವಣೆ ಇದ್ದಾಗ ನಾವು ಬರ್ಬೋದು ಹೋಗ್ಬೋದು, ಆದರೆ ಅಭ್ಯರ್ಥಿಗಳು ಯಾರಾಗ್ತಾರೋ ಗೊತ್ತಿಲ್ಲ, ಕ್ಯಾಂಡಿಡೇಟ್ ಯಾರಾಗ್ತಾರೋ ಗೊತ್ತಿಲ್ಲ. ಆದರೆ ಭಾರತೀಯ ಜನತಾ ಪಾರ್ಟಿಗೆ ಶಕ್ತಿ ಕೊಡ್ತಕ್ಕಂಥ ಕಮಲಾಪುರ ಗ್ರಾಮ ಅಂತಕ್ಕಂಥ ಕೂಡ ನಾವು ನೆನಪಿಟ್ಕೋಬೇಕಾಗ್ತದೆ. ಯಾಕಂದ್ರೆ ನಾನು ಕೂಡ 2 ಬಾರಿ ಶಾಸಕರಾಗಬೇಕಾದ್ರೆ ಕಮಲಾಪುರದಿಂದ ನನಗೆ ಹೆಚ್ಚಿನ ಮತಗಳ ಮುಖಾಂತರ ನಾನು ಶಾಸಕರು ಮಾಡಿ ತಮ್ಮೆಲ್ಲರೂ ಕೂಡ ಕಾರಣಭೂತಿಯಾಗಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ಒಂದು 2 ಮಾತು ಹೇಳ್ಬೇಕಾಗ್ತದೆ. ನಾನು ಇವತ್ತು ನಾನು ಇರುವವರೆಗೂ ಕೂಡ ನಮ್ಮ ಕುಟುಂಬ ಸಮೇತ ಬಂದು ಕಮಲಾಪುರ ಜನರ ಬಗ್ಗೆ ದುಡಿದ್ರು ತಮ್ಮ ಋಣ ಮುಗಿಸೋಕ್ಕಾಗೋದಿಲ್ಲ ಅಂತಕ್ಕಂಥದ್ದು ಕೂಡ ನಾವು ಇವತ್ತು ಹೇಳಬೇಕಾಗ್ತದೆ. ಅನೇಕ ನಮ್ಮೆಲ್ಲ ಹಿರಿಯರು ಕೂಡ ವೇದಿಕೆ ಮೇಲೆ ಕುಂತಿದ್ದಾರೆ. ಆದರೆ ಅವರು ಯಾವ ಪಕ್ಷ ಆ ಪಕ್ಷ ಈ ಪಕ್ಷ ಮುಖ್ಯ ಅಲ್ಲ ನನಗೆ. ಆದರೆ ಕಮಲಾಪುರಿನ ಜನ ನಮ್ಮ ಹೈಯೆಸ್ಟ್ ಮತಗಳು ಕೊಡ್ತಕ್ಕಂಥ ಕೆಲಸ ಕಮಲಾಪುರದಲ್ಲಿ ಮಾಡಿರಂತಂದ್ರೆ ಇಲ್ಲಿ ಇದ್ದಂಥವ್ರು ಎಲ್ಲರೂ ಕೂಡ ನಮ್ಮ ಕುಟುಂಬ ಸದಸ್ಯರು, ನಾನು ಕೂಡ ಒಬ್ಬ ನಿಮ್ಮ ಕುಟುಂಬ ಸದಸ್ಯರಾಗಿ ನಾನು ಈ ಕ್ಷೇತ್ರದಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ತಾವೆಲ್ಲರೂ ಕೂಡ ಮಾಡಿಕೊಟ್ಟಿದ್ದೀರಿ ಅಂತಕ್ಕಂಥ ಕೂಡ ನಾವು ಹೇಳಬೇಕಾಗ್ತದೆ. ಇನ್ನೂ ಕೂಡ ಅನೇಕ ಕೆಲಸಗಳು ಮಾಡೋದಿದೆ, ನಾನು ವೇದಿಕೆ ಮೇಲೆ ಹೇಳಿ ಹೋಗೋದಿಲ್ಲ. ಆದರೆ ಕೆಲಸಗಳು ನನ್ನ ಮನಸ್ಸಿನಾಗ ಏನೇನಿದೆ ಕಮಲಾಪುರಗೋಸ್ಕರ ತಾಲೂಕು ಅಂತಕ್ಕಂಥದ್ದು ಅನಿಸ್ಕೋಬೇಕಾಗಿದೆ. ತಾಲೂಕು ಘೋಷಣೆ ಆಗಿದೆ, ಅದು ಕೂಡ ಅನೇಕ ತಾಲೂಕದಲ್ಲಿ ಕಚೇರಿಗಳಾಗ್ತಕ್ಕಂಥದ್ದು ಎಲ್ಲ ಕೂಡ ಆಗಬೇಕಾಗಿದೆ. ಈಗ ಹಾಸ್ಪಿಟಲ್ ಕೆಲಸ ಚಾಲೂ ಮಾಡಿದ್ದೀನಿ, ಮಿನಿ ವಿಧಾನಸೌಧ ಕೆಲಸ ಚಾಲೂ ಮಾಡಿದ್ದೀನಿ, 24x7 ವಾಟರ್ ಸಪ್ಲೈ ಕೆಲಸ ಕೂಡ ಪ್ರಾರಂಭ ಆಗಿದೆ. ಏನೇನು ಮುಖ್ಯ ಕಾರಣಗಳಿದೆ ಅವೆಲ್ಲ ಕೂಡ ಪ್ರಾರಂಭ ಮಾಡಿದ್ದೀನಿ. ರಸ್ತೆಗಳು ಕೂಡ ಬಹಳಷ್ಟು ಹಾಳಾಗಿದೆ. ಕಂಪ್ಲೀಟ್ ಕಮಲಾಪುರದಲ್ಲಿ ಯಾವುದಾದ್ರೂ ಕೂಡ ಹೆಚ್ಚಿನ ಅನುದಾನಗಳ ತಂದು ಕೆಲಸ ಮಾಡಬೇಕಾದ್ರೆ ನಮ್ಮ ಸರ್ಕಾರ ಇಲ್ಲ. ಅದಕ್ಕೋಸ್ಕರ ಸ್ವಲ್ಪ ತಡವಾಗಿ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ನೀವು ಎಲ್ಲಿವರೆಗೂ ನನ್ನ
ವಿಧಾನಸೌಧ ಮಾಡ್ತಿರೋ ಅಲ್ಲಿವರೆಗೆ ಕಮಲಾಪುರ ಅಂತಕ್ಕಂಥದ್ದು ಕಲಬುರಗಿ ಗ್ರಾಮೀಣ ಕ್ಷೇತ್ರದಲ್ಲಿ ತಮ್ಮ ಮನೆ ಮಗಾಗಿ ಅಣ್ಣ ತಮ್ಮನಾಗಿ ನಾನು ದುಡಿತೀನಿ ಅಂತಕ್ಕಂಥದ್ದು ಕೂಡ ತಮ್ಮ ಮುಖಾಂತರದಲ್ಲಿ ಹೋಗಿ ಹೇಳಿ ಮತ್ತೆ ನಾನು ಆಯ್ತಂದ್ರೆ ನಾನು ಊರಿಗೆ ಹೋಗ್ಲಿಲ್ಲ ಅಂದ್ರೆ ಅಧಿವೇಶನ ಇರೋದ್ರಿಂದ ಇರಲ್ಲ ಅಂತಕ್ಕಂಥ ಕೂಡ ಹೇಳ್ತಾ ಇದ್ದೀನಿ. ಮನೆ ಮೇಡಮ್ ಅವರು ಕೂಡ ಬರ್ತಾರೆ, ತಮ್ಮ ಕೂಡ ಸಮಯ ಕೊಡ್ತಾರೆ, ಅಡ್ವಾನ್ಸ್ ಆಗಿ ಬಂದು ಕಾರ್ಯಕ್ರಮ ಮುಗಿಯೋರಿಗೆ ಕೂಡ ನಮ್ಮ ಜೊತೆ ಇರ್ತಾರೆ ಅಂತಕ್ಕಂಥ ಕೂಡ ಹೇಳಬೇಕಾಗಿದೆ. ಇದು ಸೆಟ್ ಆಗ್ಬೇಕಂದ್ರೆ ಅನೇಕ ಜನರು ಫೋನ್ ಮಾಡಿದ್ರು. ನಾವಂತೂ 2-3 ಸಲ ಫೋನ್ ಮಾಡ್ತಿದ್ದೆ, ಅಣ್ಣ ಜಲ್ದಿ ಮಾಡ್ರಿ, ಮತ್ತು ಕಾರ್ಯಕ್ರಮ ಬರ್ತಾನೆ ಕೂಡ 2-3 ಸಲ ಫೋನ್ ಮಾಡ್ತಿದ್ದೆ. ಆದರೆ ತಮಗೋಸ್ಕರ ಇಲ್ಲಿ ಕಮಲಾಪುರದ ಯಾವ ರೀತಿ ಅಂದ್ರೆ ಜನರಿಗೆ ಕೆಲಸ ಆಗ್ಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡು ಮಾತಾಡ್ತಕ್ಕಂಥ ಜನರು. ಇಂಡಿವಿಜುವಲ್ ಅವ್ರ ಪರ್ಸನಲ್ ಆಗಿ ಯಾರು ಕೆಲಸ ಸರಿಗೋಸ್ಕರ ಫೋನ್ ಮಾಡಿರಲ್ಲ, ಆದರೆ ಜನರಿಗೆ ಕೆಲಸ ಆಗ್ಬೇಕಂತಕ್ಕಂಥ ಕೂಡ ಇಟ್ಕೊಂಡು ಅನೇಕ ಜನರು ಕೂಡ ವೇದಿಕೆ ಮೇಲೆ ಇದ್ದವರು, ಮುಂಭಾಗದಲ್ಲಿ ಇದ್ದವರು ಕಮಲಾಪುರ ಅಭಿವೃದ್ಧಿ ಆಗ್ಬೇಕಂತ ಕೂಡ ಉದ್ದೇಶ ಇಡುವಂತ ಎಲ್ಲರೂ ಕೂಡ ಫೋನ್ ಮಾಡ್ತಾ ಇರ್ತೀವಿ. ಆದಷ್ಟು ಬೇಗನೆ ಏನೇನು ಆಗ್ಬೇಕಾಗಿದೆ, ನನ್ನ ಮನಸ್ಸಿನಲ್ಲಿ ಏನೇನಿದೆ, ಯಾಕಂದ್ರೆ ಇವತ್ತು ನಮ್ಮ ಸರ್ಕಾರ ಇಲ್ಲ, ನಾನು ಏನೇ ಮಾತಾಡುವುದನ್ನು ಮತ್ತೆ ಮುಂದಿನ ದಿನ ತಾವು ಕೇಳ್ತೀವಿ, ಏನು ಶಾಸಕರು ಬಂದು ಮಾತಾಡಿ ಹೋಗಿದ್ರು, ಏನೇನು ಕೆಲಸ ಇನ್ನೂ ಆಗಿಲ್ಲ ಅಂತಕ್ಕಂಥ ಕೂಡ ನನಗೆ ಆ ರೀತಿ ಅನಿಸ್ಕೊಳ್ಳೋದಿಲ್ಲ. ಆದರೆ ಏನಾರು ಅನಿಸ್ಕೋಬೇಕಾದ್ರೆ ಕೆಲಸ ಮಾಡಿ ಅನಿಸ್ಕೋಬೇಕಂತಕ್ಕಂಥ ಕೂಡ ನನ್ನ ಹತ್ರ ಇಚ್ಛೆ ಇರ್ತಕ್ಕಂಥದ್ದು. ಆದಷ್ಟು ಬೇಗನೆ ನಾನು ಏನೇನು ಅಭಿವೃದ್ಧಿ ಮಾಡ್ಬೇಕಂತಕ್ಕಂಥದ್ದು ತಯಾರು ಮಾಡ್ಕೊಂಡಿದ್ದೀನಿ, ಆದಷ್ಟು ಬೇಗನೆ ಮಾಡ್ತೀನಿ ಅಂತಕ್ಕಂಥ ಕೂಡ ತಮ್ಮ ಮುಖಾಂತರ ಹೇಳಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಕೂಡ ನಾನು ಕರೆಸಿ ನನ್ನ ಆತ್ಮಂತ್ರಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ. ನಮ್ಮೆಲ್ಲರಿಗೂ ಒಂದು ದಿವಸ ಮಾತು ಮುಗಿಸ್ತೀನಿ. ಎಲ್ಲರೂ ಕೂಡ ನಮಸ್ಕಾರ, ಧನ್ಯವಾದ.